ಇಲ್ಲ, ಮಾತಾಡ್ಬೇಕಾದ್ರೆ ಬರಬೇಕು ಅಂತೇನಿಲ್ಲ, ಕಡ್ಡಾಯ ಇಲ್ಲ. ಮಾತಾಡ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡೋರು ಎಲ್ಲರೂ ಆರ್ ಹೇಳ್ತಾರೆ ಅಂತಿಲ್ಲ. ಓಕೆ, ಇಟ್ಸ್ ಇನ್ ದ ಕಾರ್ನರ್, ಇಟ್ಸ್ ಇನ್ ದ ಕಾರ್ನರ್, ಎಸ್, ಎರಡೂ ಹೇಳ್ತಾರೆ. ಬಟ್ ಜಾಸ್ತಿ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಫ್ಲೂಯೆಂಟ್ ಆಗಿ ಮಾತಾಡೋರು, ಸ್ಟ್ಯಾಂಡರ್ಡ್ ಆಗಿ ಮಾತಾಡೋರು ನಿಮಗೆ ಆರ್ ಸೈಲೆಂಟ್ ಆಗುತ್ತೆ. ಬೇಕಾದ್ರೆ ನೀವು ಇಂಡಿಯನ್ ಒಬ್ಬ ಒಳ್ಳೆ ಇಂಡಿಯನ್ ಇಂಗ್ಲಿಷ್ ಇಂಡಿಯಾದಲ್ಲಿ ತುಂಬಾ ಸೂಪರ್ ಆಗಿ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡೋರು ಅಂತ ಹೇಳಿದ್ರೆ ಶಶಿ ತರೂರ್ದು ವಿಡಿಯೋಸ್ ನೋಡಿ, ನೀವು ಗೊತ್ತಾಗುತ್ತೆ. ಇಂಗ್ಲಿಷ್ ಯೂಟ್ಯೂಬ್ ಅಲ್ಲಿ ನಿಮಗೆ ಶಶಿ ತರೂರ್ ಅಂತ ಒಬ್ರು ಪಾಲಿಟಿಷಿಯನ್, ಅವರು ಶಶಿ ತರೂರ್, THAROR, ಶಶಿ ತರೂರ್ ಅಂತಿದ್ದಾರೆ. ಅವ್ರದ್ದು ಹೀಸ್ ಅನ್ ಇಂಡಿಯನ್ ಅವರು, ಬಟ್ ಅವರು ಫಾರಿನ್ ಅಲ್ಲಿ ಹೋಗಿ ಎಜುಕೇಶನ್ ಎಲ್ಲ ಫಾರಿನ್ ಅಲ್ಲಿ ಆಯ್ತು. ಅವ್ರದ್ದು ಫಾರಿನ್ ಅಲ್ಲಿ ಕೆಲವು ಡಿಗ್ರಿ ಎಲ್ಲ ಫಾರಿನ್ ಅಲ್ಲಿ ಆಗಿರ್ಬೇಕು, ಬೇಸಿಕ್ ಎಜುಕೇಶನ್ ಇಂಡಿಯಾದಲ್ಲಿ ಆಗಿರೋದು. ಅವ್ರದ್ದು ಲ್ಯಾಂಗ್ವೇಜ್ ನೋಡಿ, ಅವ್ರದ್ದು ಕೇಳಿಸ್ಕೊಳ್ಳಿ. ಓಕೆ, ನಾನು ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಇವ್ರದ್ದು ಕೇಳಿ ಅವ್ರು ಕೇಳಿ ಅಂತ ನಾನು ಹೇಳಲ್ಲ ನಿಮಗೆ, ಯಾಕೆಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ, ಅದರಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ, ವರ್ಡ್ಸ್ ಎಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಬಟ್ ಸ್ಟಿಲ್ ನಿಮಗೆ ನಿಮ್ಮ ಇಂಗ್ಲೀಷನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಿದ್ರೆ, ನೆಕ್ಸ್ಟ್ ನೀವು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತಿದ್ರೆ ನೀವು ಇವ್ರನ್ನ ಫಾಲೋ ಮಾಡಿ. ಅಂದ್ರೆ ಹೀಸ್ ಅನ್ ಇಂಡಿಯನ್, ಫಾರಿನ್ ಆಕ್ಸೆಂಟ್ ಸ್ವಲ್ಪ ಇದೆ ಅವ್ರದ್ದು, ಬ್ರಿಟಿಷ್ ಆಕ್ಸೆಂಟ್ ಸ್ವಲ್ಪ ಇದೆ, ಬಟ್ ಕಂಪ್ಲೀಟ್ ಆಗಿ ಬ್ರಿಟಿಷ್ ಆಕ್ಸೆಂಟ್ ಅಲ್ಲ. ಅಂದ್ರೆ 95% ಬ್ರಿಟಿಷ್ ಆಕ್ಸೆಂಟ್, ಅವ್ರು ಮಾತಾಡೋದೆಲ್ಲ ಹಾಗೆ ಇರುತ್ತೆ. ಬಟ್ ಇಂಡಿಯನ್ ಲೆವೆಲ್ಗೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಾರಿನರ್ಸ್ ಮಾತಾಡೋದು ಬಹುಶಃ ನಿಮಗೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ, ಬಟ್ ಇವ್ರು ಮಾತಾಡೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವರು ಉಚ್ಚಾರಣೆ ಮಾಡುವಂತ ಪದಗಳು ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿ. ಸಬ್ ಟೈಟಲ್ಸ್ ಬರುತ್ತೆ, ಸಬ್ ಟೈಟಲ್ಸ್ ಆನ್ ಮಾಡ್ಕೊಂಡು ನೀವು ಕೇಳಿಸ್ಕೊಳ್ಳಿ. ಅವಾಗ ನಿಮಗೆ ಅವರು ಎಲ್ಲಾ ಆರ್ನ ಸೈಲೆಂಟ್ ಮಾಡ್ತಾರೆ. ಎಲ್ಲ ಆರ್ ಅಂತ ಹೇಳಿದ್ರೆ ಕೊನೆಯಲ್ಲಿ ಬರುವಂತಹ ಎಲ್ಲ ಆರು ಅಂಡ್ ಬಿಫೋರ್ ಕಾನ್ಸನೆಂಟ್ ಎಲ್ಲ ಆರು. ಈಗ ನಾನು ಹೇಳ್ತೀನಲ್ಲ, ಅದೇ ತರ ಅವ್ರದ್ದು ಉಚ್ಚಾರಣೆನೂ ಹಾಗೆ ಇರುತ್ತೆ. ಸ್ಟ್ಯಾಂಡರ್ಡ್ ಆಗಿ ಮಾತಾಡೋರು ಸಾಮಾನ್ಯವಾಗಿ 80% ಆರ್ ಸೈಲೆಂಟ್ ಮಾಡ್ತಾರೆ. ಅವರು ಕಂಪ್ಲೀಟ್ ಆಗಿ ಅವ್ರದ್ದು ಉಚ್ಚಾರಣೆ ಅವ್ರದ್ದು ಬೇಕಾದ್ರೆ ಅವ್ರದೇ ಇದನ್ನ ನೀವು ಫಾಲೋ ಮಾಡ್ಬೋದು, ಪ್ರೊನೌನ್ಸಿಯೇಷನ್. ಓಕೆ, ಸೊ ಅವ್ರದ್ದು ಪ್ರೊನೌನ್ಸಿಯೇಷನ್ ಫಾಲೋ ಮಾಡಿದ್ರೆ ಹಂಗಂದ್ರೆ ಅವ್ರು ಸ್ಪೀಡ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಅವ್ರು ಎಲ್ಲಿ ಸೌಂಡ್ ಅಲ್ಲಿ ಎಲ್ಲಿ ಇದು ಮಾಡಿದ್ದಾರೆ ಅಂತ ನಮ್ಗೆ ಒಂದ್ಸಲ ಗೊತ್ತಾಗಲ್ಲ. ನೀವೀಗ ಸ್ಪೀಡ್ ನೋಡಪ್ಪ, ಟೆಕ್ನಾಲಜಿ ಬಂದಿದೆ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಎಷ್ಟು ಸ್ಲೋ ಬೇಕಾದ್ರೆ ಮಾಡಿ ವಿಡಿಯೋನ ನೋಡ್ಬೋದು. ಸ್ಪೀಡ್ ಅಂತ ಹೇಳ್ಬೇಡಿ, ಆಯ್ತಾ? ನಿಮಗೆ 0.75 ಸ್ಪೀಡ್ ಅಲ್ಲಿ ನೋಡಿ, 0.5 ಸ್ಪೀಡ್ ಅಲ್ಲಿ ನೋಡಿ, ತುಂಬಾ ನಿಧಾನ ಬರುತ್ತೆ. ಇಲ್ಲ ಫಾಸ್ಟ್ ಆಗಿ ನೋಡ್ಬೋದು. ಇವಾಗ ಕೆಲವು ವಿಡಿಯೋಸ್ ಎಲ್ಲ ನಮಗೆ ತುಂಬಾ ಸ್ಲೋ ಅನ್ಸಿದ್ರೆ ನಾವು ಫಾಸ್ಟ್ ಮಾಡ್ಕೊಂಡು ನೋಡಲ್ವಾ, 1.25 ಸ್ಪೀಡ್ ಅಲ್ಲಿ ನೋಡಿ. ನಾನು ಕೆಲವು ವಿಡಿಯೋಸ್ ಎಲ್ಲ 1.5 ಸ್ಪೀಡ್ ಅಲ್ಲಿ ನೋಡ್ತೀನಿ. ರೈಟ್? ಸ್ಪೀಡ್ ಆಗಿ ಮಾತಾಡ್ತಾರೆ ಅಂದ್ರೆ ಸ್ಲೋ ಮಾಡ್ಕೊಳ್ಳಿ ವಿಡಿಯೋನ, ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಯಾಕೆಂದ್ರೆ ಅದು ನೀವಾಗಿ ನೋಡಿದಾಗ ನೀವು ನಾನು ವರ್ಡ್ಸ್ ಹೇಳೋದು ಮಾತ್ರ ಕೇಳಿಸ್ಕೊಂಡಿರ್ಬೋದೇನೋ, ಬೇರೆಯವರು ರಿಯಲ್ ಸ್ಪೀಕರ್ಸ್ ಮಾತಾಡೋದನ್ನ ಕೇಳಿದಾಗ ನಿಮಗೆ ಅದು ಕನ್ವಿನ್ಸ್ ಆಗುತ್ತೆ. ಓಕೆ, ಎಸ್ಪೆಷಲಿ ನಾನು ಅವ್ರದ್ದು ಮಾತ್ರ ರೆಕಮೆಂಡ್ ಮಾಡ್ತೀನಿ, ಬೇರೆಯವ್ರದ್ದು ಹೇಳಕ್ ಹೋಗಲ್ಲ ನಾನು. ಯಾಕೆಂದ್ರೆ ಅವ್ರ ಮಟ್ಟಿಗೆ ಯಾರು ಇಂಡಿಯಾದಲ್ಲಿ ಅವ್ರ ಮಟ್ಟಿಗೆ ಯಾರು ಪ್ರೊನೌನ್ಸಿಯೇಷನ್ ಅಷ್ಟು ಮಟ್ಟಿಗೆ ಆಕ್ಯುರೇಟ್ ಆಗಿ ಹೇಳೋರು ಇಲ್ಲ ಅಂತ ನಾನು ಹೇಳ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಇರ್ಬೋದೇನೋ, ನಿಮ್ಗೆ ಯಾರಾದರೂ ನೋಡ್ತಾ ಸಿಕ್ಕಿದ್ರೆ ನನಗೂ ತಿಳಿಸಿ. ನನ್ನ ಪ್ರಕಾರ ಅವರೇ ಅವ್ರದ್ದು ಫಾಲೋ, ನಾನು ತುಂಬಾ ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ತೀವಿ, ಅಲಾಂಗ್ 15 years ಇಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಲೈಕ್ ಅವ್ರದ್ದು ವೇ ಆಫ್ ಸ್ಪೀಕಿಂಗ್ ಮತ್ತು ಅವ್ರು ಬಳಸುವಂಥ ಪದಗಳೆಲ್ಲ ಇಸ್ ವೆರಿ ಗುಡ್ ಅಟ್ ಇಂಗ್ಲಿಷ್. ಓಕೆ, ಅವ್ರನ್ನ ಫಾಲೋ ಮಾಡಿ. ಸಿನ್ಸ್ ಅನ್ ಇಂಡಿಯನ್ ಫಾರಿನರ್ಸ್ನ ತುಂಬಾ ಜನ ಹೇಳ್ಬೋದು ನಾವು, ಯಾಕೆಂದ್ರೆ ಫಾರಿನರ್ಸ್ ಅವ್ರ ಲ್ಯಾಂಗ್ವೇಜ್ ಫಾರಿನ್, ಅವ್ರದ್ದು ಮದರ್ ಟಂಗೆ ಇಂಗ್ಲಿಷ್ ಆಗಿರೋದ್ರಿಂದ ನಿಮಗೆ ಅವ್ರನ್ನ ಫಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ, ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ, ಸ್ಲ್ಯಾಂಗ್ ಇರುತ್ತೆ, ಏನೇನೋ ವರ್ಡ್ಸ್ ಯೂಸ್ ಮಾಡ್ತಾರೆ. ಬಟ್ ಇವ್ರು ಆದರೆ ಕರೆಕ್ಟಾಗಿ ನಿಧಾನಕ್ಕೆ ಸ್ವಲ್ಪ ಮಾತಾಡ್ತಾರೆ, ಅಷ್ಟು ಫಾಸ್ಟಾಗಿ ಮಾತಾಡಲ್ಲ. ಓಕೆ, ಎನಿವೆ
ಓ ಯು. ನೆಕ್ಸ್ಟ್ ಬಂದು ಓ ಯು. ಓ ಯು ಬಂದಾಗ ಸ್ವಲ್ಪ ನಿಮಗೆ ಕಾಂಬಿನೇಷನ್ ಸೌಂಡ್ಸ್ ಸ್ವಲ್ಪ ಜಾಸ್ತಿ ಇದೆ. ಫಸ್ಟ್ ಸೌಂಡ್ ನೋಡೋಣ. ಮ್ಯೂಟ್ ಮಾಡ್ಕೊಳ್ಳಪ್ಪ ವಿಶಾಲ್. ಓ ಯು ಬಂದಾಗ ಫಸ್ಟ್ ಸೌಂಡ್ ಔ ಅಂತ ಬರುತ್ತೆ. ಓ ಯು ಬಂದಾಗ ಔ ಅಂತ ಬರುತ್ತೆ. ಓಕೆ, ಸೊ ಇದೆಲ್ಲ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಮತ್ತೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ. ಓ ಯು ಬಂದಾಗ ಔ ಅಂತ ಬರುತ್ತೆ. ಬರೀ ಔ ಅಂತ ಮಾತ್ರ ಬರಲ್ಲ, ಬೇರೆನೂ ಬರುತ್ತೆ. ಸೊ ಔ, ಉದಾಹರಣೆಗೆ ಔಟ್, ಎಲ್ಲಿ ಔ ಅಂತ ಬರುತ್ತೆ, ಎಲ್ಲಿ ಬೇರೆ ಸೌಂಡ್ ಬರುತ್ತೆ ಆಮೇಲೆ ನೋಡೋಣ. ಸೊ ನೋಡಿ, ಔಟ್ ಓ ಯು ಇದೆ. ಔಟ್, ಸೌಂಡ್, ಶೌಟ್, ಬೌನ್ಸ್, ಸ್ಪೌಟ್, ಡೌಟ್. ಮ್ಯೂಟ್ ಮಾಡ್ಕೊಳ್ಳಿ ಹೇಮಂತ್ ಕುಮಾರ್, ಮ್ಯೂಟ್ ಮಾಡ್ಕೊಳ್ಳಿ. ಕ್ಲೌಡ್, ಫೌಂಡ್, ಹೌಸ್. ಇಲ್ಲಿ ನೋಡಿ ಎಲ್ಲ ವರ್ಡ್ಸ್ ಅಲ್ಲಿ ನಿಮಗೆ ಔ ಔ ಔ ಅಂತ ಬರುತ್ತೆ. ಓಕೆ ನೋಡಿ, ಸ್ಪೌಸ್, ರೌಂಡ್, ಮೌಂಟ್, ಗ್ರೌಂಡ್, ಅಕೌಂಟ್, ಅನೌನ್ಸ್. ಅದೇ ಇದಕ್ಕೆ ಪ್ಯಾಟರ್ನ್ ಇದೆ. ಎಲ್ಲಿ ಔ ಅಂತ ಬರುತ್ತೆ, ಎಲ್ಲಿ ಔ ಅಂತ ಬರಲ್ಲ ಅನ್ನೋದು ಅದಕ್ಕೆ ಪ್ಯಾಟರ್ನ್ ಇದೆ. ಆಮೇಲೆ ನೋಡೋಣ. ಈಗ ಬೇರೆ ಓ ಯು ಬಂದಾಗ ಬೇರೆ ಯಾವ ಸೌಂಡ್ ಇದೆ ಅಂತ ನೋಡೋಣ. ಓ ಯು ಬಂದಾಗ ನಿಮಗೆ ನೋಡಿ, ಓ ಯು ಬಂದಾಗ ಅವ ಅಂತ ಬರುತ್ತೆ. ಅವ. ಸೊ ಫಸ್ಟಿಗೆ ಓ ಯು ಇದೆ, ಅವ. ಇಲ್ಲಿ ಎಚ್ ಇದೆ, ಎಚ್ ಸೈಲೆಂಟ್ ಆಗುತ್ತೆ. ಅವ, ಇವೆರಡರದ್ದು ಉಚ್ಚಾರಣೆ ಮುಂದೆನೆ. ಅವ ಅವ, ಫ್ಲವರ್, ಫ್ಲವರ್, ಸವ. ಅವ ಅವ, ಫ್ಲವರ್, ಸವ. ಓ ಯು ಇದೆ, ಅದ್ರ ಜೊತೆಗೆ ನಿಮಗೆ ಓ ಆರು ಇದೆ. ಹಾಗಾಗಿ ಓ ಯು ಆರ್ ಬಂದಾಗ ಈ ತರ ವರ್ಡ್ಸ್ ನೀವು ಅವ ಅಂತ ಹೇಳ್ಬೋದು. ಅವ ಅವ, ಫ್ಲವರ್, ಸವ. ಬಟ್ ಇಲ್ಲಿ ಆಮೇಲೆ ನೋಡಿ, ಕೊನೆಯಲ್ಲಿ ಓ ಯು ಆರ್ ಅಥವಾ ಓ ಯು ಎಸ್ ಬಂದ್ರೆ, ಯಾವುದೇ ಪದದ ಕೊನೆಯಲ್ಲಿ ಓ ಯು ಆರ್ ಓ ಯು ಎಸ್ ಬಂದ್ರೆ ನಾವು ಅ ಅಂತ ಹೇಳ್ಬೇಕು. ಓ ಯುನ ಅ ಅಂತ ಹೇಳ್ಬೇಕು. ಬಟ್ ಇಲ್ಲಿ ಎಕ್ಸೆಪ್ಟ್ ಈ ವರ್ಡ್ಸ್ ಅಲ್ಲಿ ನಾವು ಅವರ್ ಅಂತ ಹೇಳ್ಬೇಕು. ಬಟ್ ಇಲ್ಲಿ ನೋಡಿ, ಫ್ಲೇವರ್, ಗ್ಲಾಮರ್. ಸೊ ಇಲ್ಲಿ ಫ್ಲೇವರ್ ಅಂತ ಹೇಳೋದಲ್ಲ, ಗ್ಲಾಮವರ್ ಅಲ್ಲ. ಸೊ ಇಲ್ಲಿ ಅರ್ ಅಂತ ಹೇಳ್ಬೇಕು. ಫ್ಲೇವರ್, ಗ್ಲಾಮರ್, ಫೇವರ್, ನೈಬರ್. ಇಲ್ಲಿ ಓ ಯು ಆರ್ ಇದೆ, ಹೌದಾ? ಕಲವರ್ ಅಲ್ಲ. ಓಕೆ, ಕಲರ್. ನೆಕ್ಸ್ಟ್ ಓ ಯು ಎಸ್ ಇದೆ. ಓ ಯು ಎಸ್ ಅಲ್ಲಿ ನಾವು ಇಲ್ಲಿ ಓ ಸೈಲೆಂಟ್ ಮಾಡ್ಕೊಂಡು ಫೇಮಸ್, ಕಾಷಿಯಸ್. ಟಿ ಐ ಓ ನಾನು ಹೇಳಿದ್ದೀನಿ, ಟಿ ಐ ಬಂದ್ರೆ ಶ ಆಗ್ಬೇಕು ಅಂತ. ಟಿ ಐ ಓ ಯು ಎಸ್ ಬಂದ್ರೆ ಇಟ್ ಇಸ್ ಆಲ್ವೇಸ್ ಶಸ್. ಸೊ ಫೇಮಸ್, ಕಾಷಿಯಸ್, ಗ್ರೇಷಿಯಸ್, ಡೇಂಜರಸ್, ಓ ಯು ಎಸ್ ಬಂದಾಗ ಏನ್ ಹೇಳ್ಬೇಕು? ಆಮೇಲೆ ಎಸ್, ಅಸ್ ಅಂತ ಹೇಳ್ಬೇಕು. ಓಕೆ, ಓ ಯು ಸೌಂಡ್ ನೋಡ್ತೇವೆ. ಅಸ್, ಫೇಮಸ್, ಕಾಷಸ್, ಗ್ರೇಷಸ್, ಡೇಂಜರಸ್, ರಿಲಿಜಿಯಸ್. ಸೊ ಇಲ್ಲಿ ನೋಡಿ, ವಿಚಿತ್ರ ಅಂದ್ರೆ ಜಿ ಐ ಓ ಯು ಎಸ್ ಇದೆ. ಈ ಐ ನಮಗೆ ಸೈಲೆಂಟ್ ಆಗುತ್ತೆ ಇಲ್ಲಿ. ಓಕೆ, ಓನು ಸೈಲೆಂಟ್ ಆಗುತ್ತೆ. ಉಳಿಯೋದೇನು ಜಿ ಯು ಎಸ್. ಹಾಗಾದ್ರೆ ಬಟ್ ಜಿ ಯು ಎಸ್ ಬಂದಾಗ ನಾವು ಜಸ್ ಅಂತ ಹೇಳಲ್ಲ, ಆಕ್ಚುಲಿ ಗಸ್ ಅಂತ ಹೇಳ್ತೀವಿ. ಜಿ ಯು ಎಸ್ ಬಂದಾಗ ಜಸ್ ಅಂತ ಹೇಳಲ್ಲ. ಸೊ ಹಾಗಾಗಿ ಇದು ಸೈಲೆಂಟ್ ಅನ್ನ ನಾವು ನೆಗ್ಲೆಕ್ಟ್ ಮಾಡಬೇಕು. ಇದು ರಿಲಿಜನ್ ಅಲ್ಲ, ರಿಲಿಜನ್ ಅಂದ್ರೆ ಧರ್ಮ. ಜನ್, ಇಲ್ಲಿ ಜೆ ಇಲ್ಲ, ಜಿ ಇದೆ, ಜಿ ಐ ಓ ಎನ್ ಇದೆ. ಈ ಐ ಓ ಇದೆಯಲ್ಲ, ಇದು ನಮಗೆ ಅ ಸೌಂಡ್ ಕೊಡುತ್ತೆ. ಓಕೆ, ರಿಲಿಜನ್ ರಿಲಿಜಸ್ ಅಂತ ಆಗಿರೋದು. ಸೊ ರಿಲಿಜಿಯಸ್. ಆಮೇಲೆ ಪ್ರೀವಿಯಸ್. ಹಾಗೆ ನರ್ವಸ್, ನ್ಯೂಮರಸ್, ಪ್ರಾಸ್ಪರಸ್, ಜೆಲಸ್, ರಿಡಿಕ್ಯುಲಸ್, ಟ್ರೆಮೆಂಡಸ್. ಓಕೆ, ಸೊ ಇಷ್ಟು ವರ್ಡ್ಸ್ ನಿಮಗೆ ಏನ್ ಸೌಂಡ್ ಬರುತ್ತೆ? ಇಲ್ಲಿ ಆ, ಓ ಯುಸ್, ಅಸ್ ಅಥವಾ ಅರ್ ಅಂತ ಬರುತ್ತೆ. ಇಲ್ಲಿ ಅವ್ ಅಂತ ಬರುತ್ತೆ. ಇದಕ್ಕಿಂತ ಮುಂಚೆ ನೋಡಿ ನಾವು ಔ ಅಂತ ನೋಡಿ, ರೈಟ್? ಇನ್ನು ಯಾವ್ದಾದ್ರು ಕಾಂಬಿನೇಷನ್ ಇದೆಯಾ ನೋಡೋಣ. ಎಸ್, ಇನ್ನು ಇದೆ ನೋಡಿ. ಓ ಯು ಬಂದಿದೆ, ಬಟ್ ಅದನ್ನ ಅ ಅಂತ ಹೇಳ್ತೀವಿ. ಓ ಯು ಬಂದಿದೆ, ಅ ಅಂತ ಹೇಳ್ತೀವಿ. ಅದರಲ್ಲಿ ಬರುವಂತ ವರ್ಡ್ಸ್ ನೋಡಿ. ಸಿ ಓ ಯು ಪಿ ಎಲ್ ಇ, ಕಪಲ್, ಕೌಪಲ್, ಕೂಪಲ್ ಅಂತ ಹೇಳಲ್ಲ. ಕಪಲ್. ಟ್ರಬಲ್, ಡಬಲ್. ಟಚ್ ಅಂತ ಹೇಳಲ್ಲ, ಟಚ್. ಆನರ್, ಹೆಚ್ಚು ಸೈಲೆಂಟ್ ಆಗಿರುತ್ತೆ. ಕರೇಜ್, ಸಿ ಓ ಯು ಕರೇಜ್. ಸಿ ಓ ಯು ಕೌ ಆಗಲ್ಲ, ಸಿ ಓ ಯು ಕರೇಜ್.
ಸ್ಟ್ರಬಲ್, ಲೇಬರ್, BOUR, ಲೇಬರ್, ಆಮರ್, ಕಂಟ್ರಿ ನೋಡಿ COU ಕೌ ಆಗಲ್ಲ, ಕಂಟ್ರಿ. COUNT ಕೌಂಟ್ ಆಗುತ್ತೆ, ಬಟ್ COUNTRY ಕಂಟ್ರಿ. ಕರ್ಟಸಿ, ಕಸನ್, ಜರ್ನಿ, ಜರ್ನಲಿಸ್ಟ್, ಸದರ್ನ್. ನೋಡಿ ಇಲ್ಲಿ SOUTH ಸೌತ್, ಬಟ್ SOUTHERN ಸೌಥರ್ನ್ ಅಲ್ಲ, ಸದರ್ನ್, ಸದರ್ನ್. ಫ್ಲರಿಶ್, ಫ್ಲರಿಶ್, ನರಿಶ್, ನರಿಶ್. ಇಲ್ಲಿ OU ಬಂದಾಗ ಸೌಂಡ್ ವರ್ಡ್ಸ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಓಕೆ, ನೆಕ್ಸ್ಟ್ OU ಬಂದಾಗ O ಅಂತ ಬರೋ ವರ್ಡ್ಸ್ ನೋಡಿ ಯಾವ್ಯಾವ ಅಂತ. COURSE, ಕೋರ್ಸ್, ಕೋಟ್, ಫೋರ್, ಫೋರ್, ಸೋಲ್, ಸೋರ್ಸ್, ಟೂರ್ನಮೆಂಟ್. ಟೂರ್ನಮೆಂಟ್ ಅಂತ ಕಾಮನ್ ಆಗಿ ಹೇಳ್ತಾರೆ ಇದನ್ನ, ಬಟ್ ಇಟ್ಸ್ ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಂದು ಟೂರ್ನಮೆಂಟ್. ಓಕೆ, ಟೂರ್ನಮೆಂಟ್. ನೆಕ್ಸ್ಟ್ ಬಂದು OU ಬಂದಾಗ U ಬರುವಂತದ್ದು ಮೂರೇ ವರ್ಡ್ಸ್ ಇದು. ವುಡ್, ಶುಡ್, ವುಡ್, ಕುಡ್, ಶುಡ್. ಇಲ್ಲಿ ಇನ್ನೊಂದು ವರ್ಡ್ ಹಾಕೊಳ್ಳಿ, ಶೋಲ್ಡರ್. ನಾನು ಮಾಡ್ತಿದ್ದೀನಿ ಇಲ್ಲಿ OU ಬಂದಾಗ ಶೋಲ್ಡರ್, SHOULDR, ಶೋಲ್ಡರ್. ಓಕೆ, ಇದು ಶುಡ್ ಅಂತಿದೆ, ಇದು ಶುಡ್. ಇಲ್ಲಿ ನಾವು ER ಹಾಕಿದ್ರೆ ಅದು ಶೋಲ್ಡರ್ ಆಗುತ್ತೆ. ಓಕೆ, ಆಮೇಲೆ U ಅಂತ ಬರೋ ವರ್ಡ್ಸ್ ನೋಡಿ, OU ಬಂದಾಗ U ಅಂತ ಬರೋ ವರ್ಡ್ಸ್ ನೋಡಿ. ಯು, ಯೂತ್, ವೂಂಡ್, ಗ್ರೂಪ್, ಸೂಪ್, ಕೂಪ್. ಜಾಸ್ತಿ ವರ್ಡ್ಸ್ ಇಲ್ಲ. U ಅಂತ ಬರೋದು ಜಾಸ್ತಿ ವರ್ಡ್ಸ್ ಇಲ್ಲ. ಓಕೆ.